ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ನಿಮ್ಮನ್ನ ಪ್ರಪಂಚದ ಅಂತಹ ಕೆಲವು ನಗರಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವುಗಳನ್ನ ಭೂಮಿ ಮೇಲಿರೋ ಅಸಲಿ ನರಕ ಅಂತ ಕರೆದ್ರೆ ಖಂಡಿತ ತಪ್ಪಾಗಲ್ಲ. ಇಲ್ಲಿ ಗಗನಚುಂಬಿ ಕಟ್ಟಡಗಳ ಮಿನುಗುವ ಬೆಳಕೇನೋ ಇದೆ, ಆದ್ರೆ ಅದರ ಹಿಂದೆ ಅಡಗಿರೋದು ಬಡತನ, ಗಲೀಜು ಮತ್ತೆ ಉಸಿರುಗಟ್ಟಿಸೋ ನರಕ ಯಾತನೆ. ಹಾಗಾದ್ರೆ ರೆಡಿ ಆಗ್ಬಿಡಿ, ಜಗತ್ತಿನ ಆ ಭೀಕರ ಮೂಲೆಗಳ ಕಡೆ ಪಯಣ ಮಾಡೋಣ. ಶಾರ್ಜಾದ ಕಾರುಗಳ ಸ್ಮಶಾನ. ಶಾರ್ಜಾ ದುಬೈನ ಜಂಟಿ ನಗರ, ಹಣ ಮತ್ತೆ ಐಶ್ವರ್ಯದ ಗೂಡು, ಅರಬ್ ದುನಿಯಾದ ಒಂದು ಸುಂದರ ನಗರ. ಆದ್ರೆ ಆ ಕನಸಿನ ಒಳಗಡೆ ಒಂದು ಎಂತಹ ಮೈದಾನ ಅಡಗಿದೆ ಅಂದ್ರೆ ಅಲ್ಲಿ ಜನರ ಕನಸುಗಳು ಕಾಲಡಿಯಲ್ಲಿ ತುಳಿದು ಹೋಗಿವೆ. ನಾವು ಮಾತಾಡ್ತಾ ಇರೋದು ಶಾರ್ಜಾದಲ್ಲಿರೋ ಸ್ಮಶಾನದಂತಿರುವ ಆ ಮೈದಾನಗಳ ಬಗ್ಗೆ. ಅಲ್ಲಿ ಲಕ್ಷಾಂತರ ದಿರ್ಹಂ ಬೆಲೆ ಬಾಳುವ ಐಷಾರಾಮಿ ಕಾರುಗಳು ಯಾರೋ ಕಸ ಎಸೆದ ಹಾಗೆ, ಯಾರು ದಿಕ್ಕಿಲ್ಲದ ಹಾಗೆ ಬಿದ್ದಿವೆ. ಹೌದು, ರೋಲ್ಸ್ ರಾಯ್ಸ್, ಲ್ಯಾಂಬೋರ್ಗಿನಿ, ಫೆರಾರಿ, BMW, ಆಡಿನಂತಹ ಕಾರ್ಗಳು. ಇಂತಹ ಕಾರ್ಗಳನ್ನ ಖರೀದಿಸಬೇಕು ಅಂತ ಪ್ರಪಂಚದ ಲಕ್ಷಾಂತರ ಜನ ಇಡೀ ಲೈಫ್ ಕನಸು ಕಾಣ್ತಾರೆ. ಆದ್ರೆ ಈ ಕಾರ್ಗಳು ಇವತ್ತು ಶಾರ್ಜಾದಲ್ಲಿ ಧೂಳು, ತುಕ್ಕು ಮತ್ತೆ ಮೌನಕ್ಕೆ ಶರಣಾಗಿವೆ. ಇವು ಒಂದು ಕಾಲದಲ್ಲಿ ಅಧಿಕಾರ ಮತ್ತೆ ಅಂತಸ್ತಿನ ಸಂಕೇತವಾಗಿದ್ದ ಕಾರ್ಗಳು. ಆದ್ರೆ ಯಾವಾಗ ಇವುಗಳ ಮಾಲೀಕರ ಮೇಲೆ ಸಾಲದ ಹೊರೆ ಹೆಚ್ಚಾಯಿತೋ, ತೆರಿಗೆ ಸಮಸ್ಯೆಗಳು ಹತ್ತಿರ ಬಂದವೋ ಅಥವಾ ಕೋರ್ಟ್ನ ನೋಟಿಸ್ ಬಾಗಿಲು ತಟ್ಟಿತೋ, ಅವರು ಈ ಕಾರ್ಗಳನ್ನ ಅಲ್ಲೇ ಬಿಟ್ಟು ದೇಶ ಬಿಟ್ಟು ಓಡಿ ಹೋದ್ರು. ಇನ್ನು ಕೆಲವು ಜನ ಈ ಕಾರ್ಗಳನ್ನ ಕೇವಲ ಅದಕ್ಕೇನೋ ಸಣ್ಣ ಪ್ರಾಬ್ಲಮ್ ಆಗಿದೆ ಅಂತ, ಮತ್ತೆ ಅದು ತಮ್ಮ ಇಮೇಜ್ಗೆ ಸೂಟ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಶಾರ್ಜಾದ ಈ ಕಾರ್ಗಳ ಸ್ಮಶಾನ ಇವತ್ತು ಪ್ರಪಂಚದ ಅತ್ಯಂತ ದುಬಾರಿ ಯೂನಿವರ್ಸಿಟಿಗಳು ಕೂಡ ಕಲಿಸಿಕೊಡಲಾಗದ ಒಂದು ಪಾಠವನ್ನ ಕಲಿಸುತ್ತಿವೆ. ಅದೇನೆಂದ್ರೆ ಹಣ, ಕೀರ್ತಿ, ಅಧಿಕಾರ ಎಲ್ಲವೂ ಕೇವಲ ತಾತ್ಕಾಲಿಕ. ಒಂದು ಕಾಲದಲ್ಲಿ ಜನರ ಕಣ್ಣಿನ ಮಣಿಯಾಗಿದ್ದ ಈ ಕಾರ್ಗಳು ಇವತ್ತು ತಾವೇ ಮಣ್ಣಲ್ಲಿ ಹೂತು ಹೋಗಿ ನಾಚಿಕೆಯಿಂದ ತಲೆ ತಗ್ಗಿಸಿದ ಹಾಗೆ ಕಾಣ್ತಿವೆ. ಇದೇ ಶಾರ್ಜಾದ ಅಸಲಿ ಸತ್ಯ. ಇಲ್ಲಿ ಶ್ರೀಮಂತಿಕೆಯ ಅಹಂಕಾರ ಮಣ್ಣಲ್ಲಿ ಮಣ್ಣಾಗಿದೆ. ಹ್ಯೂಮನ್ ಆ್ಯಂಡ್ ಹಿಲ್. ಇದು ರಷ್ಯಾದಲ್ಲಿರೋ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಇಲ್ಲಿ ಒಂದು ಇಡೀ ನಗರವೇ ಬಂದಿಯಾಗಿದೆ. ಈ ಬೃಹತ್ ಬಿಲ್ಡಿಂಗ್ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿದೆ. ಇದನ್ನ ಯುರೋಪ್ನ ಅತಿ ದೊಡ್ಡ ವಸತಿ ಕಟ್ಟಡಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತದೆ. ನಿಮಗ್ ಗೊತ್ತಾ, ಇಲ್ಲಿ ಬರೋಬ್ಬರಿ 25 ಫ್ಲೋರ್ಗಳು, 35 ಎಂಟ್ರಿ ಗೇಟ್ಗಳು ಮತ್ತೆ 7843 ಫ್ಲಾಟ್ಗಳಿವೆ. ಇದರಲ್ಲಿ ಸುಮಾರು 81,000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ. ಈ ಬಿಲ್ಡಿಂಗ್ ಅನ್ನ ನೋಡಿದ್ರೆ ಯಾರೋ ಮನುಷ್ಯರನ್ನೇ ಇರುವೆಗಳ ತರಹ ಸಾಕೋ ಒಂದು ಫಾರ್ಮ್ ರೆಡಿ ಮಾಡಿದ ಹಾಗೆ ಕಾಣಿಸುತ್ತೆ. ಇಲ್ಲಿನ ಲೈಫ್ ಮೇಲ್ನೋಟಕ್ಕೆ ಎಲ್ಲಾ ಸೌಲಭ್ಯಗಳಿಂದ ತುಂಬಿರೋ ಹಾಗೆ ಕಾಣಿಸುತ್ತೆ. ಬಿಲ್ಡಿಂಗ್ ಕೆಳಗಡೆಗೆ ಸೂಪರ್ ಮಾರ್ಕೆಟ್, ತರಕಾರಿ ಅಂಗಡಿ, ಸಲೂನ್, ಬ್ಯೂಟಿ ಪಾರ್ಲರ್, ಮಕ್ಕಳಿಗಾಗಿ ಪ್ರೈವೇಟ್ ಸ್ಕೂಲ್, ಹೀಗೆ ಪ್ರತಿಯೊಂದು ಬಿಲ್ಡಿಂಗ್ ಒಳಗಡೆಗೆ ಇದೆ. ಆದ್ರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಇಲ್ಲಿ ಬದುಕು ಸಾಗಿಸೋದು ಅಷ್ಟು ಈಸಿ ಅಲ್ಲ. ಈ ಜಾಗ ಸೌಕರ್ಯಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಜೈಲಿನ ತರಹ ಫೀಲ್ ಕೊಡುತ್ತೆ. ಈ ಬಿಲ್ಡಿಂಗ್ ಒಳಗಡೆ ಕೂತು ಶುದ್ಧವಾದ ಗಾಳಿ ತಗೋತೀನಿ ಅಂದ್ರೆ ಅದು ಬರೀ ಕನಸು ಅಷ್ಟೇ. 4 ಕಡೆ ಕಾಂಕ್ರೀಟ್ ಗೋಡೆಗಳೇ ತುಂಬಿಕೊಂಡಿವೆ. ಒಂದ್ ವೇಳೆ ನೀವು ಕಿಟಕಿಯಿಂದ ಹೊರಗಡೆ ಇಣಿಕಿ ನೋಡಿದ್ರೆ ನಿಮ್ಗೆ ಎದುರುಗಡೆ ಇರೋ ಇನ್ನೊಂದು ಫ್ಲಾಟ್ ನ ಕಿಟಕಿಗಳೇ ಕಾಣಿಸ್ತವೆ ಹೊರತು ಬೇರೆ ಏನೂ ಇಲ್ಲ. ಅಲ್ಲಿ ಆಕಾಶನೂ ಕಾಣಿಸಲ್ಲ, ಬಿಸಿಲು ಬರಲ್ಲ, ಕನಿಷ್ಠ ಮಳೆಯ ಮಣ್ಣಿನ ವಾಸನೆಯನ್ನ ಕೂಡ ಫೀಲ್ ಮಾಡೋಕೆ ಆಗಲ್ಲ. ಮನುಷ್ಯ ಪ್ರಕೃತಿಯಿಂದ ಕಂಪ್ಲೀಟ್ ಆಗಿ ಕಟ್ಟಾಗಿ ಯಾವುದೋ ಒಂದು ಕಬ್ಬಿಣದ ಡಬ್ಬಿಯೊಳಗೆ ಬಂದಿಯಾದ ಹಾಗೆ ಅನ್ಸುತ್ತೆ. ಇಲ್ಲಿ ಸೈಲೆನ್ಸ್ ಅನ್ನೋದೇ ಇಲ್ಲ, ಯಾವಾಗ್ಲೂ ಬರೀ ಗದ್ದಲ ಇರುತ್ತೆ. ಮೇಲ್ಗಡೆಯಿಂದ ಮಕ್ಕಳ ಕಿರುಚಾಟ, ಕೆಳಗಡೆಯಿಂದ ಸೌಂಡ್ ಮಾಡೋ ಲಿಫ್ಟ್ಗಳು, ಗೋಡೆಯ ಆ ಕಡೆಯಿಂದ ಟಿವಿ ಸೌಂಡ್. ಇವೆಲ್ಲದರ ಮಧ್ಯೆ ನೀವಿರ್ತೀರಾ, ಜಸ್ಟ್ ಉಸಿರಾಡ್ತಾ ಇರ್ತೀರಾ ಅಷ್ಟೇ. ಆದ್ರೆ ನಿಜವಾದ ಲೈಫ್ ಬದುಕ್ತಾ ಇರಲ್ಲ. ಇಲ್ಲಿ ಪ್ರೈವಸಿನೂ ಇಲ್ಲ, ನೆಮ್ಮದಿನೂ ಇಲ್ಲ, ಕಣ್ಣು ಹಾಯಿಸೋಕೆ ಮುಕ್ತವಾದ ಆಕಾಶನೂ ಇಲ್ಲ. ಇಲ್ಲಿನ ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಕಾರಿಡಾರ್ ನೋಡೋಕೆ ಒಂದೇ ತರಹ ಇರುತ್ತವೆ. ಅದರಲ್ಲಿ ದಾರಿನೂ ಗುರುತಿಸೋಕೆ ಆಗಲ್ಲ, ಮುಖನೂ ಪತ್ತೆ ಹಚ್ಚೋಕೆ ಆಗಲ್ಲ. ಇಲ್ಲಿ ಮನುಷ್ಯನಿಗೆ ಕಂಪ್ಲೀಟ್ ಆಗಿ ಅಪರಿಚಿತನಾಗಿ ಬಿಟ್ಟಿದ್ದಾನೆ. ಯಾರಿಗೆ ಯಾರು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಭಾವನೆಗಳು ಸತ್ತು ಹೋಗಿವೆ. ಜನರ ಮುಖದಲ್ಲಿ ಬರೀ ಆಯಾಸ ಮಾತ್ರ ಬಾಕಿ ಉಳಿದಿದೆ. ಇದು ಎಂತಹ ಜೀವನ ಅಂದ್ರೆ ಇಲ್ಲಿ ಬಾಡಿ ಮಾತ್ರ ಜೀವಂತವಾಗಿರುತ್ತೆ, ಆದ್ರೆ ಆತ್ಮ ಮಾತ್ರ ಒಳಗೊಳಗೆ ಸತ್ತು ಹೋಗಿರುತ್ತೆ. ವೀಕ್ಷಕರೇ, ಈ ಆಂಟ್ ಹಿಲ್ ನಿಜಕ್ಕೂ ಕಲಿಯುಗದ ಆಧುನಿಕ ನರಕ. ಕಳ್ಳತನ ಮಾಡದಿದ್ರೂ ಮನುಷ್ಯ ಬಂದಿಯಾಗಿದ್ದಾನೆ. ಆದ್ರೆ ಇಲ್ಲಿನ ಜೈಲಿನ ಕಂಬಿಗಳು ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಬಾಂಗ್ಲಾದೇಶದ ರೈಲ್ವೆ ವ್ಯವಸ್ಥೆ. ಬಾಂಗ್ಲಾದೇಶದ ಜನರು ತಮ್ಮ ಬದುಕಿನ ಹೋರಾಟವನ್ನ ಕೇವಲ ಗುಡಿಸಲುಗಳಲ್ಲಿ ಮಾತ್ರವಲ್ಲ, ಚಲಿಸುವ ರೈಲುಗಳ ಮೇಲೆಯೂ ಮಾಡ್ತಾರೆ. ಹೌದು, ನಾವು ಮಾತನಾಡ್ತಾ ಇರೋದು ಬಾಂಗ್ಲಾದೇಶದ ಬಗ್ಗೆ. ಇಲ್ಲಿನ ರೈಲ್ವೆ ವ್ಯವಸ್ಥೆ ಪ್ರಪಂಚದ ಅತ್ಯಂತ ಕೆಟ್ಟ ಸಾರಿಗೆ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ಸೌಲಭ್ಯಗಳ ಕೊರತೆ ಎಷ್ಟಿದೆ ಅಂದ್ರೆ ಟ್ರೈನ್ ಬಂದಾಗ ಜನರು ಕೇವಲ ಬಾಗಿಲುಗಳಿಂದ ಮಾತ್ರವಲ್ಲ, ಮೇಲ್ಛಾವಣಿ, ಕಿಟಕಿಗಳು, ಪೈಪ್ಗಳು ಹೀಗೆ ಸಿಕ್ಕ ಜಾಗದಲ್ಲೆಲ್ಲ ನೇತಾಡ್ಕೊಂಡು ಜರ್ನಿ ಮಾಡ್ತಾರೆ. ಮಳೆ ಇರ್ಲಿ
ಬಿಸಿಲಿರ್ಲಿ ಅಥವಾ ರಾತ್ರಿ ಕತ್ತಲೆ ಇರ್ಲಿ, ಯಾರಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರ್ಲಿ, ಆಫೀಸ್ಗೆ ತಲುಪಬೇಕಾಗಿರ್ಲಿ ಅಥವಾ ಮಗುವನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಾಗಿರ್ಲಿ, ಈ ಟ್ರೈನ್ ಒಂದೇ ಇವರ ಜೀವನದ ಏಕೈಕ ಆಸರೆ. ಈ ದೃಶ್ಯಗಳು ಎದೆ ನಡುಗಿಸುವಂತಿರುತ್ತವೆ. ನೂರಾರು ಜನರು ಚಲಿಸುವ ಟ್ರೈನ್ ನ ಟಾಪ್ ಮೇಲೆ ಕೂತಿದ್ದಾರೆ, ಯಾರೋ ನಿಂತಿದ್ದಾರೆ, ಯಾರೋ ಮಲಗಿದ್ದಾರೆ. ಒಂದು ಸಣ್ಣ ಕ್ಷಣದ ಆಯಾ ತಪ್ಪುವಿಕೆ ಸಾಕು, ಮನುಷ್ಯ ಬದುಕಿನ ಹಳಿಯಿಂದ ಇಳಿದು ನೇರವಾಗಿ ಸಾವಿನ ಹಾದಿ ಹಿಡಿತಾನೆ. ವೀಕ್ಷಕರೇ, ಇದು ಯಾವುದೋ ಸಿನಿಮಾ ಸೀನ್ ಅಲ್ಲ, ಇದು ಅಸಲಿ ಸತ್ಯ. ಅದನ್ನೇ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಕೆಲವು ಜನ ಇದರಲ್ಲಿ ಅಡ್ವೆಂಚರ್ ನೋಡ್ತಾರೆ, ಆದ್ರೆ ನಮಗಂತೂ ಇದು ತುಂಬಾನೇ ಬೇಸರದ ಸಂಗತಿ. ಯಾಕಂದ್ರೆ ಒಂದು ಸರ್ಕಾರ ತನ್ನ ನಾಗರಿಕರಿಗೆ ಕನಿಷ್ಠ ಸಾರಿಗೆ ಸೌಲಭ್ಯವನ್ನ ಕೂಡ ಕೊಡಲು ಸಾಧ್ಯವಾಗದಿದ್ದಾಗ ಜನರಿಗೆ ಸಾವಿನ ನೆರಳಲ್ಲೇ ಬದುಕುವುದು ಅನಿವಾರ್ಯವಾಗಿ ಬಿಡ್ತದೆ. ಮುಂಬೈನ ಲೋಕಲ್ ಟ್ರೈನ್ ಯುದ್ಧ. ವೀಕ್ಷಕರೇ, ಈಗ ಮಾತನಾಡೋಣ ಮುಂಬೈ ಬಗ್ಗೆ. ಇಲ್ಲಿ ಟ್ರೈನ್ ಹತ್ತೋದು ಅಂದ್ರೆ ಸಾಕ್ಷಾತ್ ಸಾವಿಗೆ ಇನ್ವಿಟೇಷನ್ ಕೊಟ್ಟ ಹಾಗೆ. ಮುಂಬೈ, ಇದನ್ನ ಭಾರತದ ಹೃದಯ ಅಂತ ಕರೆಯಲಾಗ್ತದೆ. ಪ್ರತಿದಿನ ಲಕ್ಷಾಂತರ ಜನ ಕಣ್ಣು ತುಂಬಾ ಕನಸುಗಳನ್ನ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಈ ನಗರ ಮೇಲ್ನೋಟಕ್ಕೆ ಪ್ರಗತಿ ಮತ್ತೆ ಅವಕಾಶಗಳಿಂದ ತುಂಬಿರೋ ಹಾಗೆ ಕಾಣಿಸುತ್ತೆ, ಆದ್ರೆ ಇಲ್ಲಿನ ಅಸಲಿ ಜೀವನ ಹೇಗಿದೆ ಅಂತ ಪ್ರತಿದಿನ ಲೋಕಲ್ ಟ್ರೈನ್ಗಳಲ್ಲಿ ಜರ್ನಿ ಮಾಡೋ ಜನರನ್ನ ಕೇಳಿ ನೋಡಿ. ಯಾಕಂದ್ರೆ ಅಲ್ಲಿ ನಡೆಯೋದು ಜರ್ನಿ ಅಲ್ಲ, ಅದೊಂದು ಭೀಕರ ಯುದ್ಧ. ಮುಂಬೈ ಲೋಕಲ್ ಟ್ರೈನ್ಗಳನ್ನ ಅಲ್ಲಿನ ಜೀವನಾಡಿ ಅಂತ ಕರೆಯಲಾಗ್ತದೆ. ಆದ್ರೆ ಈ ಜೀವನಾಡಿಯೊಳಗೆ ರಕ್ತದ ಬದಲು ಮನುಷ್ಯರ ರಶ್ ಓಡಾಡುತ್ತೆ. ಟ್ರೈನ್ ನ ಒಂದೊಂದು ಕೋಚ್ ನಲ್ಲಿ ಕೇವಲ 250 ಜನ ಇರೋಕೆ ಪರ್ಮಿಷನ್ ಇರುತ್ತೆ. ಆದ್ರೆ ಎಷ್ಟೋ ಬಾರಿ ಅದರಲ್ಲಿ ಬರೋಬ್ಬರಿ 400ಕ್ಕೂ ಹೆಚ್ಚು ಜನರನ್ನ ಕುರಿಗಳ ತರಹ ತುರ್ಕಿರ್ತಾರೆ. ಟ್ರೈನ್ ಬಾಗಿಲುಗಳು ಓಪನ್ ಇರುತ್ತವೆ, ಜನ ಹೊರಗಡೆ ನೇತಾಡ್ತಾ ಇರ್ತಾರೆ. ಮತ್ತೆ ಕೆಲವೊಮ್ಮೆ ರಶ್ ಎಷ್ಟಿರುತ್ತೆ ಅಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರೋ ಜನರಿಗೆ ಟ್ರೈನ್ ಎಲ್ಲಿದೆ ಅಂತಾನೆ ಕಾಣಿಸಲ್ಲ, ಬರೀ ಮನುಷ್ಯರ ಗುಂಪಷ್ಟೇ ಕಾಣಿಸುತ್ತೆ. ಈ ರಶ್ ಬರೀ ಒಳಗಡೆ ಮಾತ್ರ ಇರಲ್ಲ, ಟ್ರೈನ್ ಮೇಲ್ಗಡೆ ಬಾಗಿಲಿನ ಕಂಬಿಗಳ ಮೇಲೆ ಕೊನೆಗೆ ಕಾಲು ಇಡೋಕೆ ಇರೋ ಸಣ್ಣ ಜಾಗದಲ್ಲೂ ಬೇರೆಯವರು ಮುಂಚೆಯೇ ಬಂದು ನಿಂತಿರ್ತಾರೆ. ಇಲ್ಲಿ ಪ್ರತಿದಿನ 10 ಆಕ್ಸಿಡೆಂಟ್ಗಳು ಆಗ್ತವೆ. ಕೆಲವು ಜನ ಕಾಲು ಜಾರಿ ಪ್ರಾಣ ಕಳ್ಕೊಳ್ತಾರೆ. ಆದ್ರೆ ಮಾರನೇ ದಿನ ಮತ್ತೆ ಅದೇ ರಶ್, ಅದೇ ಯುದ್ಧ. ಮುಂಬೈಯಲ್ಲಿ ಟೈಮ್ಗೆ ಆಫೀಸ್ಗೆ ತಲುಪೋಕೆ ಜನ ತಮ್ಮ ಬಾಡಿ ಬಗ್ಗೆ ಕೂಡ ಕೇರ್ ಮಾಡಲ್ಲ. ಕೆಲವು ಜನ ಆಫೀಸ್ಗೆ ಹೋಗೋಕೆ 3 ಗಂಟೆ ಮುಂಚೆಯೇ ಮನೆಯಿಂದ ಹೊರಡ್ತಾರೆ, ಮತ್ತೆ ವಾಪಸ್ ಬರುವಾಗ್ಲೂ ಅದೇ ಆಯಾಸದಿಂದ ಬರ್ತಾರೆ. ಉಸಿರಾಡೋದು ಕಷ್ಟ, ಆರಾಮ ಅನ್ನೋದು ಒಂದು ದೊಡ್ಡ ಕನಸು, ಮತ್ತೆ ಪರ್ಸನಲ್ ಸ್ಪೇಸ್ ಅನ್ನೋದು ಬರೀ ಊಹೆಯಷ್ಟೇ. ಇಸ್ತಾನ್ಬುಲ್ನ ಉಸಿರುಗಟ್ಟಿಸೋ ಜನಜಂಗುಳಿ. ವೀಕ್ಷಕರೇ, ಈಗ ಮಾತನಾಡೋಣ ಟರ್ಕಿಯ ಅತಿ ದೊಡ್ಡ ಮತ್ತೆ ಅತಿ ಹೆಚ್ಚು ಜನಸಂಖ್ಯೆ ಇರೋ ಸಿಟಿ ಇಸ್ತಾನ್ಬುಲ್ ಬಗ್ಗೆ. ಇಲ್ಲಿನ ಲೈಫ್ನ ಪ್ರತಿಯೊಂದು ಸೆಕೆಂಡ್ ಒಂದು ದೊಡ್ಡ ಹೋರಾಟವೇ ಆಗಿದೆ. ಇಸ್ತಾನ್ಬುಲ್ ನೋಡೋಕೆ ತುಂಬಾನೇ ಸುಂದರವಾದ ಐತಿಹಾಸಿಕ ಮತ್ತೆ ಮಾಡರ್ನ್ ಸಿಟಿಯಾಗಿದೆ. ಈ ನಗರ 2 ಖಂಡಗಳ ಮಧ್ಯೆ ಅಂದ್ರೆ ಯುರೋಪ್ ಮತ್ತೆ ಏಷ್ಯಾದ ಮಧ್ಯದಲ್ಲಿದೆ. ಅದಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಟೂರಿಸ್ಟ್ಗಳು ಇಲ್ಲಿಗೆ ಭೇಟಿ ನೀಡ್ತಾರೆ. ಆದ್ರೆ ಪೋಸ್ಟ್ ಕಾರ್ಡ್ಗಳಲ್ಲಿ ತೋರಿಸೋ ಇಸ್ತಾನ್ಬುಲ್ನ ಸುಂದರ ಚಿತ್ರ ಇದೆಯಲ್ಲ, ಅದು ಬರೀ ಒಂದು ಮುಖ ಮಾತ್ರ. ಅಸಲಿ ಸತ್ಯ ಇವೆಲ್ಲಕ್ಕಿಂತ ತುಂಬಾನೇ ಕಹಿ, ಭಾರ ಮತ್ತೆ ಉಸಿರುಗಟ್ಟಿಸೋ ತರಹ ಇದೆ. ಈ ನಗರ ಸುಮಾರು 2 ಕೋಟಿ ಜನರ ವಾಸಸ್ಥಾನವಾಗಿದೆ. ಎಲ್ಲಿ ನೋಡಿದ್ರು ಬರೀ ಮನುಷ್ಯರೇ ಮನುಷ್ಯರು. ಇಲ್ಲಿನ ಗಲ್ಲಿಗಳು, ಮಾರ್ಕೆಟ್ಗಳು, ಬ್ರಿಡ್ಜ್ಗಳು, ರಸ್ತೆಗಳು, ಮೆಟ್ರೋ ಸ್ಟೇಷನ್ಗಳು, ಕೊನೆಗೆ ಫುಟ್ಪಾತ್ಗಳು ಕೂಡ ಕಂಪ್ಲೀಟ್ ಆಗಿ ಜನರಿಂದ ತುಂಬಿ ಹೋಗಿರುತ್ತವೆ. ಬೆಳಗ್ಗೆ ಇರ್ಲಿ ಅಥವಾ ರಾತ್ರಿ ಇರ್ಲಿ, ಇಲ್ಲಿ ರಶ್ ಕಮ್ಮಿನೇ ಆಗಲ್ಲ. ಜನ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಳ್ತಾ ನಡೀತಿರ್ತಾರೆ. ಬಸ್ಗಳ ಒಳಗಡೆ ಎಷ್ಟೊಂದು ರಶ್ ಇರುತ್ತೆ ಅಂದ್ರೆ ಕೆಲವೊಮ್ಮೆ ಉಸಿರಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಈ ನಗರದಲ್ಲಿ ಜಾಗದ ಕೊರತೆ ಎಷ್ಟೊಂದು ಭೀಕರವಾಗಿದೆ ಅಂದ್ರೆ ಎಷ್ಟೋ ಫ್ಯಾಮಿಲಿಗಳು ಒಂದೇ ಒಂದು ರೂಮ್ ಅಲ್ಲಿ ಬದುಕು ಸಾಗಿಸುವ ಪರಿಸ್ಥಿತಿ ಇದೆ. ಫ್ಲಾಟ್ಗಳು ತುಂಬಾನೇ ಚಿಕ್ಕದಾಗಿವೆ, ಮನೆ ಬಾಡಿಗೆಗಳು ಆಕಾಶ ಮುಟ್ತಿವೆ, ಮತ್ತೆ ದಿನನಿತ್ಯದ ಅಗತ್ಯ ವಸ್ತುಗಳಿಗಾಗಿ ಗಂಟೆಗಟ್ಟಲೆ ಲೈನ್ ಅಲ್ಲಿ ನಿಲ್ಬೇಕಾಗ್ತದೆ. ಟ್ರಾಫಿಕ್ ಎಷ್ಟೊಂದು ದಟ್ಟವಾಗಿರುತ್ತೆ ಅಂದ್ರೆ ಕೆಲವು ಜನ ತಮ್ಮ ಆಫೀಸ್ಗೆ ತಲುಪೋಕೆ ಪ್ರತಿದಿನ 3 ಗಂಟೆ ಜರ್ನಿ ಮಾಡ್ತಾರೆ. ಇಲ್ಲಿನ ಲೈಫ್ ಒಂಥರ ರನ್ನಿಂಗ್ ರೇಸ್ ಇದ್ದ ಹಾಗೆ. ಆ ರೇಸ್ ಅಲ್ಲಿ ಗೆಲುವಿನ ಲೈನ್ ಯಾರಿಗೂ ಸಿಗಲ್ಲ, ಆದ್ರೆ ಎಲ್ರೂ ಸುಸ್ತಾಗಿ ಕೆಳಗಡೆ ಬಿದ್ದು ಬಿಡ್ತಾರೆ ಅಷ್ಟೇ. ವೀಕ್ಷಕರೇ, ಈ ನಗರಗಳ ಪರಿಸ್ಥಿತಿ ಬರೀ ವಿಡಿಯೋಗೆ ಅಷ್ಟೇ ಭಯಾನಕ ಅಲ್ಲ, ನಮ್ಮ ಇಡೀ ಪ್ರಪಂಚ ಕೂಡ ತುಂಬಾನೇ ಫಾಸ್ಟ್ ಆಗಿ ಇದೇ ಹಾದಿಯಲ್ಲಿ ಸಾಗ್ತಾ ಇದೆ. ನಾವು ಈಗಲೇ ಎಚ್ಚರಗೊಳ್ಳದಿದ್ರೆ ನಾಳೆ ನಮ್ಮ ಪರಿಸ್ಥಿತಿಯು ಹೀಗೆ ಆಗಬಹುದು. ಅದಕ್ಕಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ, ಅವರಲ್ಲೂ ಅವೇರ್ನೆಸ್ ಮೂಡಿಸಿ. ಹಾಗೇನೆ ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.